ಹಾಯ್ ಫ್ರೆಂಡ್ಸ್, TMG ಟೇಲರಿಂಗ್ ಕ್ಲಾಸ್. ಇವತ್ತು ಏನಪ್ಪ ಅಂದರೆ ವಿಡಿಯೋದೊಳಗೆ ತೋರಿಸ್ತೀನಿ ಪ್ರಿನ್ಸ್ ಕಟ್ ಬ್ಲೌಸ್ ಮೆಜರ್ಮೆಂಟ್ ತಗೋದು. ಆಮೇಲೆ ಬ್ಯಾಕ್ ಸೈಡ್ ಏನಂದ್ರೆ ಮಟ್ಕಾಕೊಳ್ಳಂತ ಗಡಿಗೆ ಕೋಳ ಮಟ್ಕಾಕೊಳ್ಳ ಈ ಥರ ಬ್ಲೌಸ. ಆಮೇಲೆ ಪ್ರಿನ್ಸ್ ಕಟ್ ಫ್ರಂಟ್ ಭಾಗ. ಲೆಂತ್ ಬಂದು ಎಷ್ಟಪ್ಪ ಅಂದ್ರೆ 13 ವರೆ ಪ್ಲಸ್ 14 ವರೆ 1 ಇಂಚ್ ಕೂಡಿಸ್ಕೋಬೇಕು. 1 ಇಂಚ್ ಕೂಡಿಸಿದ್ರೆ ಅವ್ರಿಗೆ ರೆಡಿನ 13 ವರೆ ಸಿಗುತ್ತತ್ತಿ. ಆಮೇಲೆ ಇದೇನಪ್ಪ ಶೋಲ್ಡರ್ ಆಮೇಲೆ ಕೊಳ್ಳ ಕೂಡಿ ಎಷ್ಟೈತಪ್ಪ ಟೋಟಲ್ ಅವ್ರಿಗೆ 6 ಇಂಚ್ ಅಂದ್ರೆ 6.5 ಇಂಚ್ 6.5 ಇಂಚ್ ಅಂದ್ರೆ ಅದ್ರ 3 ವರೆ ಕೊಳ್ಳಕ್ಕೆ ಅಗಲ್ ತೊಗೋಬೇಕು. 2 ವರೆ ಏನಂದ್ರೆ ಶೋಲ್ಡರ್ ತೊಗೋಬೇಕು. ಇದೇನಪ್ಪ ಅಂದ್ರೆ ನಮ್ದು ಏನು ಶೋಲ್ಡರ್ ಏನೈತೆ 6 ವರೆ ಬರ್ತೈತಿಲ್ಲ, ಬಗಲೂ 6 ವರೆನ ಕೊಂಡಿರ್ತೀವಿ. ಶೋಲ್ಡರ್ಗೆ ಏನು 6 ವರೆ ತೊಗೊಂಡಿರ್ತಿಲ್ಲ, ಬಗಲನ 6 ವರೆ ಕೊಂಡಿರ್ತೀವಿ. ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿರತ್ತಲ್ಲ ಅದ್ರೊಳಗೆ ನಾವು ಕರೆಕ್ಟ್ 6 ವರೆ ತೊಗೋಬೇಕು. ಆಮೇಲಪ್ಪ ಅಂದ್ರೆ ಎದೆ ಸುತ್ತ ಬಂದ್ರೆ ಆಮೇಲೆ ಫಿಟ್ಟಿಂಗ್ ಸೈಜ್ 9 ಇಂಚ್ ಫೈಲ್ ಪ್ಲಸ್ 2 ಇಂಚ್ ಕೂರಿಸ್ಕೊಂಡ್ರೆ 11 9 10 11. ಚೆಸ್ಟ್ ಬಂದು ಎಷ್ಟೈತೆ ಅಂದ್ರೆ 29 ಐತೆ ಫ್ರೆಂಡ್ಸ್. ಅವ್ರದ್ದು ಚೆಸ್ಟ್ 29 ಡಿವೈಡ್ ಮಾಡಿದ್ರೆ 4 ಭಾಗ ಡಿವೈಡ್ ಮಾಡಿಕೊಂಡ್ರೆ 7.2 ಬರ್ತೈತಿ. 7 ಇಂಚ್ 2 ಪಾಯಿಂಟ್ ಚೆಸ್ಟ್ ವೆಸ್ಟ್. ಮತ್ತು ಟೆಕ್ಸ್ ಅಂಥೇಳಿ 1 ಇಂಚ್, ಫಿಟ್ಟಿಂಗ್ ಮಾರ್ಜಿನ್ 2 ಇಂಚ್. ಸ್ಟೇಟ ಸ್ವಲ್ಪ ನನಗೇನಪ್ಪ ಫ್ರೆಂಡ್ಸ್ ಕಾಣಿಸತೈತೆ ಅಂತೇಳಿ ವಿಡಿಯೋ ಮಾಡತ್ತೀನಿ, ಆದ್ರೆ ಸ್ವಲ್ಪ ಕಾಣಲಿಲ್ಲ. ಇನ್ನೊಂದು ಸಲ ಮುಂದಿನ ಸಲ ಡಿಕ್ಲೇರ್ ಆಗಿಲ್ಲ ತೋರಿಸ್ತೀನಿ. ಅದು ನಾನು ಕಾಣತೈತೆ ಅಂತೇಳಿ ತಿಳ್ಕೊಂಡು ವಿಡಿಯೋಗೆ ಹಾಕಿದ್ನಿ. ಆಮೇಲೆ ನೋಡೀನಿ ಇರ್ಲಿ ಬಿಡು ಸರಿ ಹೋಗಲಿ, ಆಮೇಲೆ ಮತ್ತೊಂದು ಸಲ ತೋರಿಸ್ರಿ ಅಂತೇಳಿ ಇದನ್ನು ಮಾಡೀನಿ. ಈಗ ಏನಿದ್ರೆ ಕೊಳ್ಳ ಏನಿದ್ರೆ ಡಿಕ್ಲೇರ್ ಆಗಿ ಕಾಣ್ತೈತಿ. ಈ ಕಡೆ ಸ್ವಲ್ಪ ಬಗ್ಲ ಕಡೆನ ಇದಾಗೈತಿ. ಇಲ್ಲೇನಪ್ಪ ಕೊಳ್ಳ ಅಂತಂದ್ರೆ 3 ವರೆ ಇದೇನಿಲ್ಲ ಚೌಕ್ ಬಾಕ್ಸ್ ಮಾಡ್ಕೋಬೇಕು. ಚೌಕ್ ಬಾಕ್ಸ್ ಮಾಡ್ಕೊಂಡ್ರೆ ಸೇಪ್ ತೊಗೋಬೇಕು ಕರೆಕ್ಟಾಗಿ. 3 ವರೆ ಚೌಕ್ ಬಾಕ್ಸ್ ಮಾಡ್ಕೊಂಡು ಈ ಥರನ ಸೇಪ್ ತೊಗೋಬೇಕು. ಟೋಟಲ್ ಕೊಳ್ಳೋದ್ರದ್ದು ಎಷ್ಟೈತಪ್ಪ ಅಂದ್ರೆ 10 ಇಂಚ್. ನಾವು ಟೋಟಲ್ ಇಲ್ಲಿಂದನೇ ಭುಜದಿಂದನೇ ಟೋಟಲ್ 10 ಇಂಚ್ನಾಗ 3 ವರೆ ಆ್ಯಡ್ ಮಾಡ್ಕೊಂಡ್ರೆ ಮತ್ತು ಅದ್ರಾಗ ಎಷ್ಟು ಉಳಿತೈತಪ್ಪ ನಾವು ತೊಗೋಬೇಕು. 10 ಇಂಚ್. ಇನ್ನೇನಿಲ್ಲ ಡೀಪ್ ಏನಿಲ್ಲ 2 ವರೆ ಸಾಕಾಕತ್ತೆ ಅವ್ರಿಗೆ. 2 ವರೆ ಮಾಡಿಕೊಂಡು ಇಲ್ಲೂ 2 ವರೆನ ಅಲ್ಲಿ ಕರೆಕ್ಟಾಗಿ ಮಾರ್ಜಿನ್ ಮಾಡ್ಕೊಂಡು ಬಾಕ್ಸ್ ಮಾಡ್ಕೊಂಡು ಏನಿಲ್ಲ ನೀಟಾಗಿ ಸೇಪ್ ತೊಗೊಳ್ಳಿ. ಈ ಥರ ಬಾಕ್ಸ್ ಮಾಡ್ಕೊಂಡು ಗಡಿಗೆ ಕೊಳ್ಳೋದು ಬ್ಲೌಸ್ ಇದೆ ಬ್ಯಾಕ್ ಸೈಡ್. ನೋಡಿರಿ ಫ್ರೆಂಡ್ಸ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಹಂಗೆ ನೋಡೋಕೆ ಹೋಗ್ಬೇಡ್ರಿ. ಮುಂದೆ ನೋಡೋರು ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಆಗುತ್ತೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಈ ಥರ ಸೇಪ್ ತೊಗೋಬೇಕು. ಭಾಳ ಡೀಪ್ ಆಗತ್ತೆ ಅಂಥೇಳಿ ಮನೆ ಸ್ವಲ್ಪ ಕೆಳಗಡೆ ಈ ಥರ ಸ್ವಲ್ಪ ಅಲ್ಲೇನಪ್ಪ ಹಿಂದೆ ಹುಕ್ಸ್ ಬರ್ತದೆ ಕಟ್ಟಾಗಿ. ಸ್ಟಿಚಿಂಗ್ ಆದಮೇಲೆ ಸಾಧ್ಯ ಆದರೆ ಸ್ಟಿಚಿಂಗ್ ಮಾಡೋದ್ನಾಗ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸ. ಸ್ಟಿಚಿಂಗ್ ಆದಿಂದ ಆ ಥರ ಬಂತು ಅಂತ ಹೇಳಿ ತೋರಿಸ್ತೀನಿ.
ಲೆಂತ್ ಬಂದು 3.5 ಕೊಳ್ಳಂತ ಬ್ಯಾಕ್ ಸೈಡ್ ಏನೈತಲೆ 3.5 ತೊಗೊಂಡನಿ. ಫ್ರಂಟ್ ಭಾಗ ಏನೈತೆ 3.5 3 ಇಂಚ್ ಲೆಂತ್ ತೊಗೊಂಡನಿ. ಕರೆಕ್ಟಾಗಿ ಶೋಲ್ಡರ್ ಏನು 3.5 ಐತಲ್ಲ ಅಲ್ಲಿ 3.5 ಇಟ್ಕೊಂಡನ ಬಾಕ್ಸ್ ಮುಕ್ಕೊಂಡೆ. ಪ್ಲಸ್ 14 ಬ್ಯಾಕ್ ಫ್ರಂಟ್ ಲೆಂತ್ ಸೈಜ್ ಎಷ್ಟಲ್ಲ ಅಷ್ಟು ಕರೆಕ್ಟನ್ನು ಬರ್ತೈತಿ. ಎರಡು ಸೇಮ್ ಹೆಚ್ಚು ಕಮ್ಮಿ ಬರೋಂಗಿಲ್ಲ. ಟೆಕ್ಸ್ ಪಾಯಿಂಟ್ ಅಂದರೆ ಟೆಕ್ಸ್ ಕಟ್ ಮಾಡೋಕೆ ಇಲ್ಲಿಂದ 4 ಇಂಚ ಮುಂದೆ 4 ಇಂಚಿಂದಲೇ 1.5 ಇಂಚ್ ಅಲ್ಲಿ ಸ್ವಲ್ಪ ಕಾಣುವಂಥ ಇಲ್ಲಿಂದ ಇಲ್ಲಿ 4 ಇಂಚ ಇಲ್ಲಿಂದ 1.5 ಇಂಚ ಲೆಂತ್ ಪಾಯಿಂಟ್ 4 ಇಂಚ. ಈ ಥರ ಒಂದು ಸೇಪ್ ಕೊಟ್ಬೋದು. ಇಲ್ಲಿಂದ 2 ಇಂಚ ಈ ಆಕಾರ ಸೇಪ್ ಮಾಡ್ಬೋದು. ಹೊಳೇನಪ್ಪ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಫ್ರೆಂಡ್ಸ್, ಕೈಲಿ ವಿಚಾರ ಆಗಲಿಲ್ಲ, ಅದಕ್ಕೆ ನಂತರ ಸ್ವಲ್ಪ ಕಟ್ ಮಾಡೋದ್ನಾಗ ಸ್ವಲ್ಪ ಬೇರೆ ತಕ್ಕೊಂಡಿದ್ದೆ. ಸ್ವಲ್ಪ ಎಲೆ ಆಕಾರವಾಗ ತಗೊಂಡು ಚೆಂದ ಕಾಣಿಸುತ್ತೆ. ಬಾಯಲ್ಲಿ ನೀರುಳಿಸು, ಮನೆ ಮಂದಿಯೆಲ್ಲ ಆಸ್ವಾದಿಸು ಗರಿ ಗರಿಯಾದ ಸ್ವಾದಿಷ್ಟಕರ ಚಿಕನ್ ಕಬಾಬ್ಗೆ ಬಳಸಿ ತೇಜು ಎಪಿಮಿಕ್ಸ್ ಕಬಾಬ್ ಮಸಾಲ. ಇದರಲ್ಲಿ ಬಾಯಿಯನ್ನು ತೊಳೆಯಾಗಿ ಸ್ಯಾಂಡ್ವಿಚ್ ಬಳಸಿ, ಏಕೆಂದರೆ ಇದರ ಆಯಿಲ್ ಯೂನಿಗೆ ಕಮ್ಮಿ ಇರುತ್ತೆ ಮತ್ತು ಇದು ನೂರಕ್ಕೂ ಹೆಚ್ಚಿನ ಕ್ವಾಲಿಟಿಗೆ ಸ್ಪಾಸ್ ಆಗಿ ತಯಾರಾಗಿದೆ. ಬಾಯಿಯನ್ನು ತೊಳೆಯಾಗಿ ಸ್ಯಾಂಡ್ವಿಚ್ ಬಳಸಿ. ಮುದ್ದಿನ ಮಗಳು ಅವರಿಂದ ರಸ್ತೆ ಕಡೆಗೆ ಹೋಗ್ತಾ ಇದೆಯಾ? ಯಾರಾದ್ರೂ ಬರೋದಿದ್ದಾರಾ? ನೋಡಿರಿ ಫ್ರೆಂಡ್ಸ್ ಯಾವ ಥರ ಬಂದೈತೆ ಕಾಸ್ಟಿಂಗ್. ಈಗ ಮುಂದಿನ ಕಂಟೆಸ್ಟೆಂಟ್ನ ವೇದಿಕೆಗೆ ಕರೆಯುತ್ತಾರೆ. ಚಿಕ್ಕ ವಯಸ್ಸಿಂದ ಆಕ್ಟ್ ಆಗಬೇಕು ಅಂತ ದೊಡ್ಡ ಕನಸನ್ನ ಕಂಡು ಈಗ ಹೀರೋಯಿನ್ ನಾಯಕಿಯರಿಗೆ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಕನ್ನಡಿಗರ ಮನಸ್ಸನ್ನ ಗೆಲ್ಲೋದಕ್ಕೆ ಈಗ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಅವರ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಆನ್ ಸ್ಟೇಜ್.
ಸ್ಲೀವ್ ಲೆಂತ್ ಬಂದು ನಿಮ್ಮ ಫ್ರೆಂಡ್ಸ 6.5 6.5 1 ಇಂಚ್ ಅಂದ್ರೆ ಬಗಲ್ ಸೇಪ 3 ಇಂಚ್ ಇಲ್ಲಿಂದ ಇಲ್ಲೇ ಬಗಲ್ ಇಂಚ 3 ಇಂಚ ಸೇಪ. ಆಮೇಲೆ ಈ ಥರ ಅವನು ಸೇಪ್ ಕೊಟ್ಕೊಬೇಕು. ಈ ಥರ ಸೇಪ್ ಕೊಟ್ಕೊಂಡು ಕಟ್ ಮಾಡಿ ಜನಕ್ಕೆ ಮಾಡ್ಕೊಡಲ್ಲ ಈ ಕಡೆ ಬನ್ನಿ ಬಿಕಾಸ್ ರಾಷ್ಟ್ರ ಅವರ BT ಈ ಥರ ಏನೈತಲ್ಲ ಆಫೀಸರಿಯಾಗಿ ನೀಟಾಗಿ ಹಿಟ್ಟನ್ನು ಮೊದಲ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು, ಅಸ್ತರ ಕಟ್ ಮಾಡ್ಕೋಬೇಕು, ಆಮೇಲೆ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು, ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಆಮೇಲೆ ಅಸ್ತರ ಹೋಗಿನಕ್ಲೆ ಸೇಪ್ ಕೊಳ್ಳೋದು ತಗಲಿಲ್ಲ, ಅದು ಬಗಲನ್ನ ಅಷ್ಟೇ ತಗೊಂಡು ಬಿಟ್ಟು ನಾವು ಕೊಳ್ಳೇನೈತಲೆ ಸ್ಟಿಚಿಂಗ್ ಮಾಡೋದ್ನಾಗ ತೆಗಿಬೇಕು. ಅಂದ್ರೆ ನೀಟಾಗಿ ಬರ್ತದೆ, ಫಿನಿಶಿಂಗ ಚಂದ ಬೇಕಂದ್ರೆ. ಖುಷಿಯಾಗಿರ್ಬೇಕು, ಆರಾಮಾಗಿರ್ಬೇಕು, ಒಳ್ಳೆ ಜಾಗ ಬಂದಿದೆ, ಖುಷಿ ಆರಾಮಾಗಿರ್ಬೋದು, ಒಳ್ಳೆ ಖುಷಿಯಾಗಿ ಆರಾಮಾಗಿರ್ತಾರಂತೆ. ಆಗುತ್ತಾ? ಸರ್ ನಮಸ್ತೆ, ವೇದಿಕೆಗೆ ಸ್ವಾಗತ. ಇವರು ಸಿಂಗಲ್ ಅಲ್ಲ ಸರ್, ಇನ್ನೂ ಮದುವೆ ಆಗಿಲ್ಲ. ಇಲ್ಲಿ ಒಂಟಿ ಜಂಟಿ ಏನೋ ನಡೀತಾ ಇರುತ್ತೆ, ಅಂದ್ರೆ ಅದೇ ಅಲ್ಲ ಕೇಬಲ್ ಈಗ ಹೋಗ್ಬೇಕಾದ್ರೆ ಆಕ್ಚುಲಿ ವಾಪಸ್ ಬರ್ಬೇಕಾದ್ರೆ ಒರಿಜಿನಲ್ ಆಗಿ ಜಂಟಿ ಹಾಕೋದು ಬೇಕು. ಕೇಳಿದೆ ಆರಾಮಾಗಿ ಉತ್ತರ ಕೊಡಿ, ಟೈಮ್ ತಗೊಂಡ್ಬಿಟ್ರೆ ಖಂಡಿತ ಗೊತ್ತಿದೆ. ಯೂಸ್ಫುಲ್ ವಿಡಿಯೋ ಐತೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮೇಡಮ್ ಬರಲ್ಲ ಅನ್ಕೊಂಡಿದೀವಿ, ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಡ್ಯಾನ್ಸರ್ ಕೊಡಬೇಕು, ಡಿಸೈನ್ ಕೊಡ್ಬೋದು, ಬೇರೆ ಕೊಡಿ. ಹೋಗಲ್ಲ ಅಂತ ಯಾವ ಥರ ಇಷ್ಟಪಡೋದು ಸಪ್ರೇಟ್, ನೀವು ಇಷ್ಟಪಡ್ಲಿಕ್ಕೆ ನಾನು ಇವತ್ತು ಹೋಗಿ ಅದ್ರ ತಪ್ಪೇನಿದೆ? ತಪ್ಪು ಅಂತ ಹೇಳ್ತಾರ, ತಪ್ಪೇನಿಲ್ಲ. ಅವ್ರಿಗೆ ಸಡನ್ ಟೆನ್ಷನ್ ಏನ್ ಮಾಡಕ್ ಹೋಗ್ತಾರೋ ಏನು ಗೊತ್ತಾಗಿರೋ. ನಿಮಗೀಗ ರೂಲ್ಸ್ ಗೊತ್ತಲ್ಲ, ಅವರಿಗೆ ಹೇಳಿದಾರ. Are you ready, sir? Ladies, gentlemen, your voting starts now. Can we have the result, please? ಈಗ ಆಕ್ಚುಲಿ ಒಬ್ಬರು ಅವರಿಗೆ ಆ ಬೂತಲ್ಲಿ ಕೊಟ್ಟಿದ್ದಾರೆ. ಸೊ ದರ್ ಆರ್ ಫ್ಯೂ ಥಿಂಗ್ಸ್. ಈಗ 75% ಆ್ಯಂಡ್ ಅಬೌವ್ ವರ್ಕಿಂಗ್, ಓಕೆ. ಈಗ 48 ಅಲ್ಲಿ 71% ಅಂಡ್ ಲೆಸ್. ಈಗ ಒಳಗಡೆ ಕೂತಿರೋರು ಜಂಟಿಯಲ್ಲಿದ್ದಾರೆ. ದರ್ ಆರ್ ಫ್ಯೂ ಥಿಂಗ್ಸ್ ನಿಮಗೆ ಗೊತ್ತಾಗುತ್ತೆ. ಅವ್ರು ನಿಮ್ಗಿಂತ ಜಾಸ್ತಿ ಇದ್ದಾರೆ ವೋಟಿಂಗ್. ಅವ್ರಿಗೆ ಫಸ್ಟ್ ಚಾಯ್ಸ್ ಕೊಡ್ತೀವಿ, ನಿಮ್ಮನ್ನ
ಜೊತೆಯಾಗಿ ಕೊಡೋಕೆ ರೆಡಿ ಇದ್ದಾರೆ ಅವರು ಓಕೆ ಓಕೆ ಹಾಯ್ ಹೇಗಿದ್ದೀರಿ ಒಳಗಡೆ ವಾತಾವರಣ ಹೇಗಿದೆ ಈಗ ಜೊತೆಯಾಗಿ ರಾಶಿಕ್ ಅವರು ಈಗ ಸ್ಪಾಟಿಗೆ ಬಂದಿದ್ದಾರೆ ನಿಮ್ಮಿಬ್ಬರಲ್ಲಿ ನಿಮಗೆ ವೋಟ್ ಜಾಸ್ತಿ ಇರೋದ್ರಿಂದ ಫಸ್ಟ್ ನಿಮಗೆ ಆಪರ್ಚುನಿಟಿ ಬರುತ್ತೆ ಈಗ ಇವ್ರನ್ನ ಫೇರ್ ಆಗಿ ತಗೊಳಕ್ಕೆ ಇಷ್ಟಪಡ್ತಿರೋ ಇಲ್ಲ ಅಂತಂದ್ರೆ ಅವ್ರು ಬಂದು ಇವತ್ತು ಜಾಯ್ನ್ ಆಗ್ತಾರೆ ಸೊ ನಿಮಗೆ ಒಂದು ಆಪರ್ಚುನಿಟಿ ಈಗ ನೀವು ಕ್ಯಾನ್ ಥಿಂಕ್ ಕ್ಯಾನ್ ಓಕೆ ಅವ್ರು ಇಷ್ಟು ಹೊತ್ತು ಮಾತಾಡಿರೋದನ್ನೆಲ್ಲ ಕೇಳ್ಕೊಂಡ್ರೆ ಅವ್ರ ತಂದೆ ತಾಯಿ ಮಾತಾಡಿರೋದನ್ನೆಲ್ಲ ಕೇಳ್ಕೊಂಡ್ರೆ ತುಂಬಾ ಬಬ್ಲಿ ಆಗಿ ಫನಿ ಆಗಿ ಆರಾಮಾಗಿರ್ತಾರೆ ಅನ್ಸುತ್ತೆ ಸೊ ನನಗೂ ಆ ಥರದವರೇ ಬೇಕಾಗಿರೋದ್ರಿಂದ ನಾನು ಬಹುಶಃ ಇವ್ರನ್ನೇ ಆರಿಸ್ಕೊತೀನಿ ಸರ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.